ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ 1.5 ಲಕ್ಷ ಕೊಟ್ಟಕ್ ಬೇರೆ 55 ಏನಕ್ಕ ತೂಕದಲ್ಲಿ ಲೆಕ್ಕ ಹಾಕ್ಬಿಟ್ಟೆ? ನನ್ ತೂಕ ಕಡಿಮೆ ಇರ್ಬೋದು, ಇಂತ ತೂಕ ಅದೆಷ್ಟು ಮಾಡಿಲ್ಲ. ಇಟ್ಟವಳ ಡೈಲಾಗ್ ನಮ್ಮ ಅಕ್ಕ ಗುಜರಿಲ್ಲ ಅಲ್ವಾ ಕೆಲಸ ಮಾಡೋದು. ಪುಟ್ಟ ಅಜ್ಜಿ ಪುಟ್ಟ ಚಂದ್ರ ಅವ್ರೆ, ನಿಮ್ ಮಗಳೇನ್ರಿ ಫ್ಯಾನ್ಸಿ ಡ್ರೆಸ್ ರೆಡಿ ಮಾಡಿದೀರಾ? ಅವ್ರ ನಮ್ಮ ಏರಿಯಾ ದೊಡ್ಡ ಡಾನು. ನೋಡಿದ್ರೆ ಹೆಂಗಿತ್ತು ವಯಸ್ಸು. ಅವ ಅಮ್ಮನ ಹತ್ರ 6 ತಿಂಗಳಿಂದ 1.5 ಲಕ್ಷ ಸಾಲ ಮಾಡಿದ್ದೆ. ಇವಾಗ 50,000 ಕಿತ್ಕೊಂಡು ಹೋಗ್ತಾವಳೆ. ಇನ್ನು 1 ಲಕ್ಷ ಕೊಡ್ಬೇಕು. ಇನ್ನು 1 ಲಕ್ಷ ಕೊಡ್ಬೇಕಾ? 1 ಲಕ್ಷ ಕೊಡು. ನಾನ್ಯಾಕೋ 1 ಲಕ್ಷ ಕೊಡ್ಲಿ? ಅಕ್ಕ ತಗೊಳ್ಳಿ, 50,000 ಪ್ಲಸ್ 1.5 ಲಕ್ಷ. ಫಸ್ಟ್ ಮೆಡಿಕಲ್ಗೆ ಹೋಗಿ 2 ಬಾಟಲ್ ಗ್ಲೂಕೋಸ್ ತಗೊಂಡು ನಿಮ್ಮ ಬಾಡಿ ಗಾರ್ಡ್ ಕೊಡಿ. ಹೋಗ ಹೋಗ. ಹೋಗಲ್ಲ. ನೋಡು ಚಂದ್ರು, ನಿನ್ ಪ್ರಾಬ್ಲಮ್ ಎಲ್ಲವೂ ಸಾಲ್ವ್ ಮಾಡಿದೀನಿ. ಪ್ರತಿ ತಿಂಗಳು ಕರೆಕ್ಟ್ ಆಗಿ ಅಮೌಂಟ್ ಇವನಿಗೆ ಕೊಡ್ಬೇಕು, ಓಕೆನಾ? ಬೇಕಾದ್ರೆ 6 ತಿಂಗಳು ಎಷ್ಟೇ ಕೆಲಸ ಮಾಡು, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಬಾರೋ, 2 ತಿಂಗಳ ನಂತರ ಕೊಡ್ತಾನೆ, ಟೆನ್ಷನ್ ಮಾಡಬೇಡ. 2 ತಿಂಗಳ ನಂತರ ನೋಡು, 2 ಹೆಜ್ಜೆಗೆ 2 ತಿಂಗಳಾಗೋಯ್ತು. ಬಹಳ ಫಾಸ್ಟ್ ಆಗಿದೆ ಕಣಪ್ಪ ನೀನು. ಚಂದ್ರು ಚಂದ್ರು ಯಾರು? ಏನ್ ಚಂದ್ರು, ಏನಾಯ್ತು? ಹುಷಾರಿಲ್ಲ ಸರ್, 1 ತಿಂಗಳಿಂದ ಕೆಲ್ಸಕ್ಕೆ ಹೋಗಿಲ್ಲ. ಆಯ್ತಾ ಕೆಲ್ಸಕ್ಕೆ ಹೋಗಿ? ಹಂಗಾರೆ ನನ್ ದುಡ್ಡು ಏನ್ ಮಾಡ್ಲಿ? ನನ್ ದುಡ್ಡು ಕೊಡು. ನನ್ನ ಮಗನೇ, ಯಾವಾಗ ದುಡ್ಡು ಬಗ್ಗೆ ಯೋಚನೆ ಮಾಡ್ತೀಯಲ್ಲೋ? ನಿಂದು ಬರೀ 2.5 ಲಕ್ಷ, ನಂದು 20,000. ನಾನು ಆರಾಮಾಗಿಲ್ವಾ? ಏನಾಗಿದೆ ಅಂತ ಕೇಳೋಣ. ಏನಾಯ್ತು ಚಂದ್ರು? 2 ಕಿಡ್ನಿ ಹೋಗ್ಬಿಟ್ಟು. 2 ಕಿಡ್ನಿನೂ ಹೋಗಿದ್ಯಾ? ಕಿಡ್ನಿ ಎಲ್ಲಿ ಸಿಗುತ್ತೋ? ಸಿಗಕ್ಕದೇನು ಕಡಲೆ ಬೀಜ ನೀನು? ಒಂದ್ ಕೆಲಸ ಮಾಡೋಣ, ನಾನೊಂದು ಕಿಡ್ನಿ ಕೊಡ್ತೀನಿ, ನೀನೊಂದು ಕಿಡ್ನಿ ಕೊಡು. ಇದಕ್ಕೆ ಸಿಟ್ಲೆ ಹಾಕೋ, ಡಾಕ್ಟರ್ ಬಂದು ತೆಗಿತಾರೆ. ನಾನು ಯಾಕೋ ಕೊಡ್ಲಿ ನನ್ನ ಕಿಡ್ನಿ ಅವ್ರಿಗೆ? ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ನಾವು ಬಿಟ್ಬಿಡ ಹೋಗ್ಬಿಡ್ತಿಲ್ಲ. ಯಾರೋ ನೀ ನನ್ನ ಗೆಳೆಯ, ನಾನು ಕಿಡ್ನಿ ಕೊಟ್ಟವನಿ, ನೀನು ಕಿಡ್ನಿ ಕೊಟ್ಟಿದ್ಯಾ. ಯಾಕೋ ನನಗಿಂತ ಇಷ್ಟೊಂದು ಆರಾಮಾಗಿದ್ಯಾ? ನಾನು ಆರಾಮಾಗಿರ್ಬೇಕಂತಾನೆ ಮುಂದೆ ನಿಂತು 90 ಹೊಡೆದ. ನೀನ್ 2 ಕಿಡ್ನಿನ ಅವನಿಗೆ ಹಾಕ್ದೆ. ಮಗ, ಕಿಡ್ನಿ ಹೋದ್ರೆ ಈ ಕಡೆ ತೆಗಿತಾರೆ, ಇಲ್ಲ ಯಾಕೋ ಕುಯ್ದ್ಬಿಟ್ಟವ್ರೆ. ಅದು ನಂದು ಕುಡ್ದು ಲಿವರ್ ಹೋಗಿತ್ತು, ಅದಕ್ಕೆ ನಿನ್ ಲಿವರ್ ನಂಗೆ ಹಾಕೊಂಡಿದ್ದೀನಿ. 2 ತಿಂಗಳು ಬಿಟ್ಟು ಬರೋಣ ಬಾ. ಇಟ್ಕೊಳ್ಳು. 1 2 3 ತಿಂಗಳ ನಂತರ 3 ಹೆಚ್ಚಿಗೆ 3 ತಿಂಗಳಾಗೋಯ್ತು ಬಾ. ಚಂದ್ರು, ಕಿಡ್ನಿ ಚಂದ್ರು, ಓ ಕಿಡ್ನಿ ಚಂದ್ರು. ಊಟ ಅಂದ್ಬಿಟ್ಟು ನೀನೇ ಊಟ ಹಾಕ್ಬಿಟ್ಟ ನನ್ ಗಂಡ. ಏನಾಯ್ತವ ಚಂದ್ರುಗೆ? ಅಯ್ಯೋ, ಫುಲ್ ಕುಡ್ದ್ಬಿಟ್ಟು ರೈಲ್ವೆ ಬ್ರಿಡ್ಜ್ ಮೇಲೆ ಮಲಗಿದ್ರು. ಓ, ಅಂದ್ರೆ ಟ್ರೈನ್ ಹೊಡೆದು ಸತ್ತೋದ್ನ? ಇಲ್ಲ, ಭಯ ಬಂದ್ಬಿಟ್ಟು ಬ್ರಿಡ್ಜ್ ಇಂದ ಕೆಳಗೆ ಹಾರ್ಬಿಟ್ರು. ಓ, ಹಾರಿ ಸತ್ತೋದ? ಇಲ್ಲ, ಅವಾಗ ಲಾರಿ ಒಂದು ಸ್ಪೀಡ್ ಆಗಿ ಬಂದ್ಬಿಡ್ತು. ಅಂದ್ರೆ ಲಾರಿ ಹೊಡ್ಕೊಂಡು ಸತ್ತೋಗಿರ್ತಾನೆ? ಇಲ್ಲ, ಲಾರಿ ಬಂತಂತ ಸೈಡ್ಗೆ ಬಂದ್ರು, ಸೈಕಲ್ ಹೊಡೆದು ಸತ್ತೋದ್ರು. ಅಕ್ಕ, ಕಿಡ್ನಿ ಎಲ್ಲ ಪೀಸ್ ಆಗಿರುತ್ತಲ್ವೇನಕ್ಕ? ಸತ್ತೋರ್ ಮನೇಲಿ ಮಾತಾಡೋ ಮಾತೇನೋ ಕಿಡ್ನಿ ಲೆಸ್ ಫೆಲ್ಲೋ. ಅಣ್ಣ, ನನ್ ಗಂಡ ನಿಮ್ಗೆ 20,000 ಕೊಡ್ಬೇಕಲ್ಲ, ತಗೊಳ್ಳಿ. ಅಣ್ಣ, ನನ್ ಗಂಡ 2.5 ಲಕ್ಷ ಕೊಡ್ಬೇಕಲ್ಲ, ತಗೊಳ್ಳಿ. ಅಕ್ಕ, ಇದು ನಿಮ್ ಗಂಡನ್ ಸುಡ್ಬೇಕಾದ್ರೆ ಕಿಡ್ನಿನ ಸೈಡ್ಗೆ ಎತ್ತಿಟ್ಟಿರ್ತಾರಲ್ಲಕ್ಕ. ಚೆನ್ನಾಗಿರೋ ಕಿಡ್ನಿನ ಯಾರಣ್ಣ ಸುಡ್ತಾರೆ? ತೆಗ್ದಿಟ್ಟಿದ್ವಿ. ಆ ಕಿಡ್ನಿ ಮಾರಿಯೇ ನಿಮ್ ಸಾಲ ತೀರ್ಸಿದ್ದು. ಏನು ತ್ಯಾಗ, ಏನ್ ಕತೆ. ನಾನು ಹೆಲ್ಪ್ ಮಾಡೋದು ನೋಡಿದೀನಿ, ಈ ಲೆವೆಲ್ ಹೆಲ್ಪ್ ಮಾಡೋದು ನೋಡಿಲ್ಲ ಕಣೆಯ. ನಿಜಾಲು ಈ ಒಂದು ಕಲಿಯುಗದ ಕರ್ಣನಿಗೆ ಬರ್ಲಿ ಚಪ್ಪಾಳೆ. ಇದು ಒಂದು ಗಾದೆಗಳಿದಾವೆ, ದಾನ ಮಾಡು ದರಿದ್ರ ಆಗ್ಬೇಡ, ಸಹಾಯ ಮಾಡು ಸಾಯ್ಬೇಡ ಅಂತ.
ಈ ಬೇರೆಯವ್ರನ್ನ ಉಳ್ಸಕ್ ಹೋಗಿ ಬೇರೆಯವ್ರದ್ದು ತೊಳೆಯಕ್ ಹೋಗಿ ನಮಗೆ ತೊಳ್ಕೊಳ್ಳೋ ಟೈಮಲ್ಲಿ ನೀರಿಲ್ದಂಗೆ ಆಗ್ಬಿಡ್ತದೆ. ಆ ಥರದ್ದೊಂದು ಸ್ಕಿಟ್ ಇದು ಬರ್ದವ್ರು ಯಾರು? ಸುನಿಲ್. ಅವನಿಗೊಂದು ನಮಸ್ಕಾರ ಬರಲಿ, ಅವನಿಗೊಂದು ಚಪ್ಪಾಳೆ ಬರಲಿ. ಅಚ್ಚುಕಟ್ಟಾದ ನಾಟಿದು. ಎಲ್ಲೋ ಒಂದು ಕಡೆ ತಪ್ಪಿ ಒಬ್ಬನಿಗೆ ದುಡ್ಡು ಹೋಗ್ಬಿಡುತ್ತೆ, ಅವನ್ನ ವಸೂಲಿ ಮಾಡಕ್ ಹೋಗಿ ಅವನ ಉದ್ಧಾರ ಮಾಡಕ್ ಹೋಗಿ ಇವರಿಬ್ರು ಹಿಂಗಾದ್ರು ಅಂತ ಒಂದು ಕತೆ. ಅದರಲ್ಲಿ ಎಸ್ಪೆಷಲಿ ಭಾರತಂದು ಕಿಡ್ನಿ ಲಿವರ್ಗಳೆಲ್ಲ ಹೊರಟೋಯ್ತು. ತುಂಬಾ ಒಳ್ಳೆಯವರಾಗಿದ್ರೆ ಇವನಿಗಾಗಿರೋ ಪರಿಸ್ಥಿತಿ ಅವರಿಗೂ ಬರ್ತದೆ ಕಣ. ಎಷ್ಟು ಬೇಕೋ ಅಷ್ಟೇ ಒಳ್ಳೆಯವರಾಗಿರ್ಬೇಕು. ನೀವು ಒಳ್ಳೆಯವರಿಗೂ ಒಳ್ಳೆಯವರಾಗಿದ್ದು ಕೆಟ್ಟವರಿಗೂ ಒಳ್ಳೆಯವರಾಗಕ್ಕೆ ಹೋದ್ರೆ ಹಿಂಗೆ ಆಗೋದು. ಮಜಾ ಕೊಟ್ಟ ಭಾರತ, ಸಿಕ್ಕಾಪಟ್ಟೆ ಮಜಾ ಕೊಟ್ಟ. ಇನ್ನಾಡಿದ್ರು ಮಾನಸ್ ಅವರೇ ಮಜಾ ಕೊಟ್ರಿ ನೀವು ನಿಮ್ಮ ಬಾಡಿಗಾರ್ಡ್ಗಳು. ಉಠೋನಾಗ ಒಂದೊಂದು ಗ್ರಿಪ್ಪೇ ಬೇರೆ ಆಗ್ಬಿಟ್ಟಿದೆ ಕಣ. 1-2 ವಾರದಿಂದ ನೋಡ್ತಾನೆ ಇದ್ದೀನಿ ಪಾಂಡೆ ನಾನು. ಯಾವಾಗ ಒಬ್ಬ ಕಲಾವಿದ ಅವ್ನು ಮಾಡೋ ಕೆಲಸದಲ್ಲಿ ಮಜಾ ತಗೊಂತಾನೆ, ಅದು ನೋಡೋರಿಗೂ ಮಜಾ ಬರುತ್ತೆ. ಆ ಕೆಲಸ ಮಾಡ್ತಿದ್ಯಾ ಕಣ ನೀನು. ಥ್ಯಾಂಕ್ ಯು ಸರ್. ಈ ಸೀನಿಯರ್ ಕಿಲಾಡಿ ರಾಧೇಶನ್ಗೆ ಸ್ವಾಗತ. ಇವನು ಇದೇ ವೇದಿಕೆ ಒಬ್ಬ ಮಹನೀಯ ರಾಕೇಶ. ಸೊ ರಾಕೇಶನ ತುಂಬಾ ಆಪ್ತ ಗೆಳೆಯ ಇವನು. ಅವನ ನೆನಪಾಯ್ತು ನೀನು ಬಂದಾಗ ನನಗೆ ಜಕ್ಕಣ್ಣಂಗೆ. ಅದು ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದೆ. ಒಂದು ನಾಟಕನ ತಗೊಂಡೋದೆ ನಿನ್ನ ಕೈಯಲ್ಲಿ ಇಟ್ಕೊಂಡು ತಗೊಂಡೋದೆ. ಅದು ನಿನ್ನ ಕೆಪಾಸಿಟಿ. ಥ್ಯಾಂಕ್ ಯು ಸರ್. ನಗ್ನಗ್ತಾನೆ ಒಂದು ಮಾರಲ್ನ ಕೂಡ ಹೇಳಕ್ ಶುರು ಮಾಡಿದ್ರು. ಸಾಲ ಕೊಡ್ಬೇಕು, ಸಾಲ ಇಸ್ಕೊಂಡಕ್ ಹೋದಾಗ ಏನೋ ಅಂತ ಹೇಳ್ತಾರಲ್ಲ, ಅಂದ್ರೆ ಎಲ್ರಿಗೂ ಇಷ್ಟ ಆಗಿ ಬದುಕಕ್ ಸಾಧ್ಯನೇ ಇಲ್ಲ ರೀ ಈ ಜಗತ್ತಲ್ಲಿ. ಎಲ್ರಿಗೂ ಇಷ್ಟ ಆಗಿ ಬದುಕಬೇಕು ಅಂತಂದ್ರೆ ನಾವು ದುಡ್ಡಾಗಿ ಹುಟ್ಟಬೇಕು, ಅವಾಗ ಎಲ್ರಿಗೂ ಇಷ್ಟ ಆಗ್ತೀವಿ. ಬಹಳ ಚೆನ್ನಾಗಿ ಮಾಡಿದ್ರಿ. ಪ್ರತಿಯೊಬ್ರು ಒಬ್ಬೊಬ್ರು ಪಾತ್ರನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ. ಬಹಳ ಎನರ್ಜಿ ಇದು ಭರತ. ಏನ್ ಕುಣ್ಕೊಂಡ್ ಬಂದಿಯೋ ನೀನು ಲೀ. ರಾಧೇಶ ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ. ಬಟ್ ನೀನ್ ಸೀನಿಯರ್ ಆದ್ರಿಂದ ನಿನ್ನ ಈಕ್ವಲ್ ಆಗಿ ಅವನು ಭರತ ಮಾಡಿದ್ ಕೂಡ ತುಂಬಾ ಖುಷಿ ಅನ್ನಿಸ್ತು. ಮತ್ತೆ ಎಲ್ಲಾ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಮಾಡಿದ್ರಿ. ಓಕೆ. ಭಟ್ರು ಹೇಳ್ದಂಗೆ ನಾವು ರಾಕೇಶ್ ನೆನಪು ಬರ್ತಾ ಇರುತ್ತೆ ಅವನ್ನ ನೋಡಿದ್ರೆ. ಇವ್ನು ಆಕ್ಟ್ ಮಾಡ್ತಾರೆ, ಅವ್ನು ಕಾಣಿಸ್ತಾ ಇದೆ ನನಗೆ ಕಣ್ಣಲ್ಲಿ ಪಾಪ. ಎನಿವೆ ಇದು ನಂಬಿಕೆ ದ್ರೋಹ ಅನ್ನೋದಿದೆಯಲ್ಲ, ಇದು ಇವತ್ತಿನ ಕಾಲಕ್ಕೆ ಇದು ಪ್ರಧಾನವಾದ್ದು. ನಂಬಿಕೆ ಅನ್ನೋದೇ ಇಲ್ಲ, ಇನ್ನು ದ್ರೋಹ ಅನ್ನೋದು ಫಿಕ್ಸ್. ಮೆಟೀರಿಯಲಿಸ್ಟಿಕ್ ಆಗಿದ್ದಾನೆ ಜನ, ಅದಕ್ಕೆ ಭಯ ಬೀಳೋದು ಯಾರು ನಂಬೋದಿಲ್ಲ. ಬಲೆ ಮಜಾ ಇರುತ್ತೆ. ಇವಾಗ ಸುಮ್ಮನೆ ನೀವು 1-2 ಪ್ರಶ್ನೆ ನಾನು ಮಾತಾಡಿಸಿ ನನ್ನ ಎಕ್ಸ್ಪ್ರೆಷನ್, ಆಮೇಲೆ 2ನೇದು 3ನೇದು ಸಾಲ ಕೇಳಿ. ಸರ್ ಹೆಂಗಿದ್ದೀರಿ? ಬಹಳ ಚೆನ್ನಾಗಿದ್ದೀನಿ. ತಾವೇಗಿದ್ದೀರಿ? ಎಲ್ಲ ನಾನು ಚೆನ್ನಾಗಿದ್ದೀನಿ. ತುಂಬಾ ಸಂತೋಷ. ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಸರ್? ಬಹಳ ಚೆನ್ನಾಗಿದೆ. ಎಷ್ಟು ತಿಂತಾರ ಒಬ್ಬೊಬ್ರು. ಸರ್ ಊರ್ ಕಡೆ ಮಳೆ ಬೆಳೆ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಸರ್ ಹಂಗೆ ಒಂಚೂರು ಸ್ವಲ್ಪ ಪ್ರಾಬ್ಲಮ್ ಇತ್ತು. 10,000 ಸಾಲ. ಯಾಕೋ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರು ಹಾಕ್ಬಿಟ್ಟಿದ್ರೆ, ಸ್ವಲ್ಪ ಪೈಲ್ಸ್ ಆಗೋಗ್ಬಿಟ್ಟು ಮೊನ್ನೆ ಟ್ರೀಟ್ಮೆಂಟಿಗೆ ಬಹಳ ಖರ್ಚಾಗೋಯ್ತು. ಅಲ್ಲ ಸರ್, ಈಗ ತಾನೇ ಚೆನ್ನಾಗಿದೆ ಅಂದ್ರಿ. ಅದೇನೋ ಹೇಳ್ದೆ ನಾನು. ನೀವು ಮೊನ್ನೆ ಕೇಳಿದ್ರೆ ಚೆನ್ನಾಗಿತ್ತು. ಯಾರಿಗೂ ಕೊಟ್ಬಿಟ್ಟೆ ಮೊನ್ನೆ ಅವರೇ. ಸರ್ ಒಂದು 5,000 ಅಟ್ಲೀಸ್ಟ್. ಇಲ್ಲ ಬಿಡಿ, ಸಿಗ್ತೀನಿ. ನಮಸ್ಕಾರ. ಒಂದು 3,000 ಸಿಗ್ತೀನಿ ಸರ್. ನಮಸ್ಕಾರ. 500 ಸರ್, ಅರ್ಜೆಂಟ್ ಇತ್ತು ಸರ್. ನೋಡಿ, ಇವ್ರು ಬಹಳ ದಾನ ಮಾಡ್ತಾರೆ. ಇವ್ರ ಮನೆ ಹತ್ರ ಹೋಗ್ತಾನೆ ಚೇಂಜ್ ಆಗೋಗ್ಬಿಟ್ಟಿದೆ ಇವಾಗ. ಹಂಗೆ ಕೊಟ್ಟು ಪೆಂಗನಾಗೋ ಬದಲು ನಕ್ಕೊಂಡು ಇಲ್ಲ ಅನ್ನೋನೇ ಜಾಣ ಈ ಜಗತ್ತಲ್ಲಿ. ಒಟ್ಟಲ್ಲಿ ಎಲ್ಲರೂ ಅಷ್ಟೇ ಹುಷಾರಾಗಿರಿ. ಯಾಕೆಂದ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗೋದು ಬೇಡ. ಹಾಗಾಗಿದೆ ನಮ್ಮ ಮುಂದೆ ಜಾತ್ರೆ ಆಗ್ಲಿ ಅಂತ ಎಲ್ಲರೂ ಹೇಳಿರೋದನ್ನ ನಾವು ಶಿರಸಾವಹಿಸಿ ಪಾಲಿಸೋಣ.